ಕೆಲವು ಜನರನ್ನ ನಿಮ್ ಲೈಫಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ದುಡ್ಡಿದೆ, ನೋಡಕ್ ಚೆನ್ನಾಗಿದ್ದಾರೆ, ಫೇಮಸ್ ಇದ್ದಾರೆ ಅಂತ ಅಲ್ಲ. ಬಟ್ ಅವ್ರು ನಿಮ್ಮ ಮನ್ಸನ್ನ ಮುಟ್ಟಿರ್ತಾರೆ. ಕೆಲವು ಜನರು ನಮ್ ಫ್ಯಾಮಿಲಿ ಆಗಿರೋದಿಲ್ಲ. ಬಟ್ ನಮ್ಮನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ಕೇರ್ ಮಾಡ್ತಾರೆ, ಪ್ರೀತಿಸ್ತಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ದೇ ಆರ್ ವೆರಿ ಸ್ಪೆಷಲ್. ಇನ್ ಕೆಲವು ಜನರು ಇನ್ಸ್ಟೆಂಟ್ ಆಗಿ ಕನೆಕ್ಟ್ ಆಗ್ಬಿಡ್ತಾರೆ. ಏನೋ ಚೈಲ್ಡ್‌ಹುಡ್ ಇಂದ ನಮ್ ಫ್ರೆಂಡ್ಸ್ ಏನೋ ಅಂತ ಅನ್ಕೊಳ್ಬೇಕು. ದೇ ಆರ್ ಮ್ಯಾಜಿಕಲ್. ನೀವು ಗಮನಿಸಿರ್ಬೋದು. ತುಂಬಾ ಜನ ಮಾತೇನೋ ಕೊಡ್ತಾರೆ. ಬಟ್ ಕೆಲವ್ರು ಮಾತ್ರ ಅದ್ರ ರೆಸ್ಪಾನ್ಸಿಬಿಲಿಟಿ ತಕೊಂಡು ಅವ್ರು ನುಡ್ದಂತೆ ನಡೀತಾರೆ. ದೇ ಆರ್ ಜೆಮ್ಸ್ ಆಫ್ ಪೀಪಲ್. ಕೆಲವರು ನಮ್ಮ ಲೈಫಲ್ಲಿ ನಾವು ಮಾತಾಡ್ದೇನೆ ನಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅದ್ ಹೆಂಗ್ ಅರ್ಥ ಮಾಡ್ಕೊಳ್ತಾರೋ ದೇ ಆರ್ ಮ್ಯಾಜಿಕಲ್. ಇನ್ ಕೆಲವ್ರು ನಾನ್ ನೋಡಿದೀನಿ. ಅವ್ರ ಲೈಫಲ್ಲಿ ಕಷ್ಟ ಇದ್ರೂನು ಅವ್ರಿಗೆ ಏನಾಗತ್ತೋ ಆ ಸಹಾಯನ ಮಾಡಕ್ ಹೋಗ್ತಾರೆ. ಇಂಥವರಿಗೆ ದೇವ್ರು ಎಕ್ಸ್ಟ್ರಾ ಹಾರ್ಟ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ದೇ ಆರ್ ಗ್ರೇಟ್. ಸಮ್ ಪೀಪಲ್ ಲಿಟಲ್ ಗೆಸ್ಚರ್ಸ್ ಕ್ಯೂಟ್ ಆಗಿರುತ್ತೆ. ನಿಮ್ಗೇನೋ ಸಜೆಸ್ಟ್ ಮಾಡಿರ್ತಾರೆ. ಅದು ಫುಡ್ ಆಗಿರ್ಬೋದು, ಎನಿಥಿಂಗ್. ಸೊ ನೀವು ತಿಂದಾದ್ಮೇಲೆ ಕೇಳ್ತಾರೆ, "ಇಷ್ಟ ಆಯ್ತಾ?" ಸೊ ಕ್ಯೂಟ್ ಅಲ್ಲ? ಇನ್ ಕೆಲವ್ರು ನಾನ್ ನೋಡಿದೀನಿ. ಎಷ್ಟೇ ದೊಡ್ಡ ಪೊಸಿಷನ್ ಅಲ್ಲಿರ್ಲಿ, ಎಂತ ಸಂದಿಗ್ಧ ಪರಿಸ್ಥಿತಿ ಬರ್ಲಿ ಅವರಿಗೆ, ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ದೇ ಆರ್ ಪವರ್‌ಫುಲ್. ಕೆಲವ್ರು ಚಂದ ಅಡ್ಗೆ ಮಾಡ್ತಾರೆ, ಹಾಗೆ ಪ್ರೀತಿಯಿಂದ ಬಡಿಸ್ತಾರೆ. ನಾವು ತೃಪ್ತಿಯಿಂದ ತಿಂದ್ವಿ ಅಂದ್ರೆ ಅವ್ರು ಸಂತೃಪ್ತರಾಗ್ತಾರೆ. ಇವರೆಲ್ಲ ಸಾಕ್ಷಾತ್ ಅನ್ನಪೂರ್ಣೇನೇ ಸೈ. ಈಗ ಹೇಳಿ, ಜನರು ನೀವು ಹೇಗಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮನ್ನ ನೆನ್ಪಿಟ್ಕೊಳ್ತಾರೋ, ಅಥವಾ ನೀವು ಅವ್ರ ಮನಸ್ಸನ್ನ ಹೇಗ್ ಮುಟ್ಟಿದ್ದೀರಾ ಅನ್ನೋದ್ರ ಮೇಲೆ ನೆನ್ಪಿಟ್ಕೊಳ್ತಾರೋ?